ಬೆಳಗಾವಿಯಲ್ಲಿ ವಕೀಲೆಯ ಮನೆ ಮೇಲೆ ಗುಂಡಿನ ದಾಳಿ ನಡೆದಿದೆ. ಮಂಡೋಳಿ ರಸ್ತೆಯಲ್ಲಿರೋ ಪೂಜಾ ಕಾಕತಕರ್ ಮನೆ ಮೇಲೆ ದಾಳಿಯಾಗಿದೆ. ನಿನ್ನೆ ರಾತ್ರಿ 1 ರಿಂದ 2 ಗಂಟೆಯ ಸುಮಾರಿನಲ್ಲಿ ದುಷ್ಕರ್ಮಿಗಳು ಈ ರೀತಿ ದಾಳಿಯನ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಲಾಯರ್ ಮನೆ ಮೇಲೆ ಗುಂಡಿನ ದಾಳಿಯಾಗಿದೆ. ಮಂಡೋಳಿ ರೋಡ್ನಲ್ಲಿರುವಂತಹ ಪೂಜಾ ಕಾಕತಕರ್ ಮನೆ ಮೇಲೆ ದಾಳಿಯಾಗಿದೆ. ನಿನ್ನೆ ರಾತ್ರಿ 1 ಗಂಟೆಯಿಂದ 2 ಗಂಟೆ ಸುಮಾರಿನಲ್ಲಿ ದುಷ್ಕರ್ಮಿಗಳು ಈ ರೀತಿ ದಾಳಿಯನ್ನ ಮಾಡಿದ್ದಾರೆ. ಮನೆಯ ಮೊದಲ ಮಹಡಿಯನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ. ಇನ್ನು ಈ ಒಂದು ಜಾಗದಲ್ಲಿ ಅವರ ಪುತ್ರಿ ಸಂಸ್ಕೃತಿ ಓದ್ತಾ ಇದ್ರಂತೆ. ದಾಳಿಗೆ ಮನೆಯ ಗ್ಲಾಸ್ ಮೇಲೆ ಫೈರಿಂಗ್ ಮಾರ್ಕ್ಗಳು ಕೂಡ ಬಿದ್ದಿದೆ. ಹೀಗಾಗಿ ಘಟನಾ ಸ್ಥಳಕ್ಕೆ ಸುಕೋಟ್ ಟೀಮ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದೆ. ನೀವು ಕೂಡ ಏನು ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಇದು ಆ ಫೈರಿಂಗ್ ಮಾರ್ಕ್, ಇದು ಆ ಗ್ಲಾಸ್ ಮೇಲೆ ಬಿದ್ದಿರುವಂಥದ್ದು. ಇನ್ನು ಘಟನಾ ಸ್ಥಳಕ್ಕೆ ಸೋಕೋ ಟೀಮ್ ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾ ಇದೆ. ಇನ್ನು ಎಲ್ಲಿ ಆ ಒಂದು ಫೈರಿಂಗ್ ಮಾರ್ಕ್ ಬಿದ್ದಿದೆ, ಗುಂಡು ತಗುಲಿದೆ, ಆ ಗ್ಲಾಸ್ನ FSLಗೆ ರವಾನೆ ಮಾಡಲಾಗಿದೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇನ್ನು ಕಳೆದ 18 ವರ್ಷಗಳಿಂದ ಇವರು ಲಾಯರ್ ಆಗಿರ್ತಾರೆ ಪೂಜಾ. ಹಾಗೆ ಹೈ ಪ್ರೊಫೈಲ್ ಕೇಸ್ಗಳ ಪರ ವಾದ ಮಾಡ್ತಾ ಇದ್ರು ವಕೀಲೆ. ಈಗಾಗಲೇ ರಕ್ಷಣೆ ನೀಡ್ತೀವಿ ಅಂತ ಪೊಲೀಸರು ಭರವಸೆಯನ್ನ ನೀಡಿದ್ದಾರೆ. ಇನ್ನು FSL ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಹೀಗಾಗಿ ಯಾರು ಈ ರೀತಿ ಮಾಡಿದ್ರು ಅಥವಾ ಯಾವ ಕಾರಣಕ್ಕೆ ಈ ರೀತಿ ಮಾಡಿದ್ರು ಅನ್ನೋದು ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ನಿಜಕ್ಕೂ ಒಂದು ರೀತಿಯ ಆತಂಕಕಾರಿ ಘಟನೆ ಇದು. ಕಳೆದ 18 ವರ್ಷಗಳಿಂದ ಅವರು ಲಾಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಹಾಗೆ ಹೈ ಪ್ರೊಫೈಲ್ ಕೇಸ್ಗಳು, ಈಗ ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು ಅಥವಾ ಈ ಪೊಲಿಟಿಷಿಯನ್ಸು, ಇವ್ರ ಪರ ಇವರು ವಾದವನ್ನು ಮಾಡಿಕೊಂಡು ಬರ್ತಾ ಇದ್ದಾರಂತೆ. ಹೀಗಾಗಿ ಈ ಕಾರಣಕ್ಕಾಗಿ ಯಾರಾದರೂ ಈ ರೀತಿ ಮಾಡಿದ್ರಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ನಿನ್ನೆ ರಾತ್ರಿ 1 ಗಂಟೆಯಿಂದ 2 ಗಂಟೆ ಸುಮಾರಿಗೆ ದುಷ್ಕರ್ಮಿಗಳು ದಾಳಿಯನ್ನು ನಡೆಸಿದ್ದಾರೆ. ಅದು ಕೂಡ ಫಸ್ಟ್ ಫ್ಲೋರ್, ಅವರ ಮನೆಯ ಫಸ್ಟ್ ಫ್ಲೋರ್ನೇ ಮೊದಲ ಮಹಡಿಯನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ. ಅಲ್ಲಿ ಮೊದಲ ಮಹಡಿಯಲ್ಲಿ ಅವರ ಮಗಳು ಸಂಸ್ಕೃತಿ ಅನ್ನೋರು ಅಲ್ಲಿ ಓದ್ತಾ ಇದ್ರಂತೆ. ಸದ್ಯ ಯಾರಿಗೂ ಏನೂ ಗಾಯಗಳಾಗಿಲ್ಲ. ದಾಳಿಗೆ ಮನೆಯ ಗ್ಲಾಸ್ ಮೇಲೆ ಫೈರಿಂಗ್ ಮಾರ್ಕ್ ಬಿದ್ದಿದೆ. ನೀವೇನು ನೋಡ್ತಾ ಇದ್ದೀರಾ ಅದನ್ನು ಕೂಡ ದೃಶ್ಯದಲ್ಲಿ. ಹೀಗಾಗಿ ಘಟನಾ ಸ್ಥಳಕ್ಕೆ ಸೋಕೋ ಟೀಮ್ ಭೇಟಿಯನ್ನು ನೀಡಿದೆ, ಪರಿಶೀಲನೆಯನ್ನು ನಡೆಸ್ತಾ ಇದೆ. ಆ ಒಂದು ಜಾಗ ಏನಿದೆ, ಆ ಗ್ಲಾಸ್ ಮೇಲೆ ಫೈರಿಂಗ್ ಮಾರ್ಕ್ ಏನು ಬಿದ್ದಿದೆ, ಆ ಗ್ಲಾಸ್ನ FSLಗೆ ರವಾನೆ ಮಾಡಲಾಗಿದೆ. ಸದ್ಯಕ್ಕೆ FSL ಕಡೆಯಿಂದ ರಿಪೋರ್ಟ್ ಬರಬೇಕು. ಹೀಗಾಗಿ ಪೊಲೀಸರು ಕೂಡ FSL ರಿಪೋರ್ಟ್ಗೋಸ್ಕರ ಕಾಯ್ತಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕಳೆದ 18 ವರ್ಷಗಳಿಂದ ಲಾಯರ್ ಆಗಿ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಪೂಜಾ ಅವರು. ಹೈ ಪ್ರೊಫೈಲ್ ಕೇಸ್ ಪರ ವಾದವನ್ನ ಮಾಡ್ತಾರೆ ವಕೀಲೆ. ಎಸ್, ನೀವೇನು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ನಿಜಕ್ಕೂ ಒಂದು ರೀತಿ ಭಯಾನಕ ಅಥವಾ ಭಯ ಹುಟ್ಟಿಸುವಂತಹ ಘಟನೆ ಇದು. ಯಾಕಂದರೆ ಇವರು ವಕೀಲೆ ವೃತ್ತಿಯಲ್ಲಿ, ಹಾಗೆ 18 ವರ್ಷಗಳಿಂದ ಲಾಯರ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ಹೈ ಪ್ರೊಫೈಲ್ ಕೇಸ್ ಪರ ವಾದವನ್ನು ಮಾಡ್ತಾರೆ. ಇಂಥವರ ಮನೆ ಮೇಲೆ ಫೈರಿಂಗ್ ಅಂದರೆ ಗುಂಡಿನ ದಾಳಿ ನಡೆದಿದೆ. ಮಂಡೋಳಿ ರಸ್ತೆಯಲ್ಲಿರುವಂತಹ ಪೂಜಾ ಕಾಕತಕರ್ ಮನೆ ಮೇಲೆ ದಾಳಿಯಾಗಿದೆ. ನಿನ್ನೆ ರಾತ್ರಿ 1 ಗಂಟೆಯಿಂದ 2 ಗಂಟೆ ಸುಮಾರಿನಲ್ಲಿ ದುಷ್ಕರ್ಮಿಗಳು ದಾಳಿಯನ್ನು ಮಾಡಿದ್ದಾರೆ. ನೀವೇನು ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಆ ಒಂದು ಫೈರಿಂಗ್ ಮಾರ್ಕ್ ಇದು ಗುಂಡಿನ ದಾಳಿ ಆಗಿರೋದಕ್ಕೆ ಸಾಕ್ಷಿ. ಹೀಗಾಗಿ ಇದನ್ನ FSLಗೆ ರವಾನೆ ಮಾಡಲಾಗಿದೆ. ಆ ಗ್ಲಾಸ್ ಏನಿತ್ತು, ಅವರ ಮನೆಯ ವಿಂಡೋ ಗ್ಲಾಸ್ ಇರ್ಬೋದು ಮೇ ಬಿ, ಅದನ್ನು FSLಗೆ ರವಾನೆ ಮಾಡಲಾಗಿದೆ. FSL ರಿಪೋರ್ಟ್ ಬರಲಿ ಅಂತ ಪೊಲೀಸರು ಕೂಡ ಕಾಯ್ತಾ ಇದ್ದಾರೆ. ಹಾಗೆ ಇನ್ನು ಮುಂದೆ ಈ ರೀತಿ, ಇವಾಗೇನೋ ಯಾವುದೇ ಗಾಯಗಳಾಗಿಲ್ಲ ಅಥವಾ ಪ್ರಾಣಾಪಾಯದಿಂದ ಅವರ ಕುಟುಂಬಸ್ಥರು ಬಚಾವಾಗಿದ್ದಾರೆ. ಹೀಗಾಗಿ ಮುಂದೆ ಮತ್ತೆ ಈ ರೀತಿ ಘಟನೆಗಳು ನಡೀಬಹುದು. ಹೀಗಾಗಿ ಪೊಲೀಸರು ರಕ್ಷಣೆಯನ್ನು ನೀಡ್ತೀವಿ, ನಾವು ಸೆಕ್ಯೂರಿಟಿ ನೀಡ್ತೀವಿ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ ಪೂಜಾ ಅವರಿಗೆ. ಹಾಗೆ FSL ವರದಿಗಾಗಿ ಪೊಲೀಸರು ಕಾಯ್ತಿದ್ದಾರೆ. ಯಾಕಂದರೆ ವರದಿ ಬಂದಾದ ಮೇಲೆ ಇನ್ನಷ್ಟು ತನಿಖೆಗೆ ಒಂದು ಪುಷ್ಟಿ ಸಿಕ್ಕಂತೆ ಆಗತ್ತೆ. ಯಾರು ಈ ರೀತಿ ಮಾಡಿದ್ರು ಅಥವಾ ಯಾವ ಕಾರಣಕ್ಕೆ, ಅಂದರೆ ಇವರು ಹೈ ಪ್ರೊಫೈಲ್ ಕೇಸ್ಗಳ ಪರ ವಾದ ಮಾಡ್ತಿದ್ದಾರೆ. ಹೀಗಾಗಿ ಅದರ ಆಪೋಸಿಟ್ ಇರೋರು ಯಾರಾದರೂ ಈ ರೀತಿ ಕೆಲಸವನ್ನು ಮಾಡಿದ್ರಾ, ಏನು ಎತ್ತ, ಎಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇವರ ಮನೆಯ ಮೊದಲ ಮಹಡಿಯನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಲಾಗಿದೆ. ಅಲ್ಲಿ ಅವರ ಮಗಳು ಸಂಸ್ಕೃತಿ ಕೂಡ ಓದ್ತಾ ಇದ್ರು. ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ.